ನನ್ನ ಹೆಸರು ಅನಿಲ್. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಬೇರೆ ಯಾವುದೋ ಕಲ್ಪನೆ ಕಥೆ ಅಲ್ಲ. ನನ್ನದೇ ಜೀವನದಲ್ಲಿ ನಾನು ಊಹಿಸಲಾರದಷ್ಟು ಹದಿಹರೆಯದ ಜಸ್ಟ್ ಆರಂಭದಲ್ಲಿದ್ದಾಗ ನಡೆದಂತಹ ಒಂದು ನಿಜವಾದ ನೈಜ ಘಟನೆ ಅಂತ ಹೇಳಿದರೆ ಸುಳ್ಳಾಗಲ್ಲ. ಅದು ನನ್ನ ಒಡ ಹುಟ್ಟಿದವನು ಅಂದರೆ ಸ್ವಂತ ಅಣ್ಣ ಅಥವಾ ಸೋದರ ಮಾವ ಅಂದ್ಕೊಳ್ಳಿ. ಎರಡೂ ಕಡೆಯಿಂದ ಸಂಬಂಧ. ಮದುವೆಯ ಸಮಯ ಆವತ್ತು. ಇಡೀ ಮನೆ ತುಂಬ ನೆಂಟರಿಷ್ಟರು, ಹಬ್ಬದ ವಾತಾವರಣ, ಗದ್ದಲ, ಕೋಲಾಹಲ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಸಂಬಂಧಗಳು ನೆಲೆಸಿರುವಂತಹ ದಿನ. ಮದುವೆ ಮುಗಿದು ಅವತ್ತೇ ರಾತ್ರಿ ಮನೆಯಲ್ಲಿ ಶೋಭನದ ಕಾರ್ಯ, ಮೀನ್ಸ್ ಅವತ್ತಿನ ರಾತ್ರಿ. ಅವತ್ತು ಬಟ್ಟೆ ಕೊಡೋ ಶಾಸ್ತ್ರ ಕೂಡ ಇಟ್ಕೊಂಡಿದ್ರು. ಇಡೀ ಮನೆಯವರೆಲ್ಲ ಕೂಡ ಮದುವೆಯ ಸುಸ್ತಿನಲ್ಲಿ ಗಾಢವಾಗಿ ನಿದ್ದೆಗೆ ಜಾರ್ತಾ ಇರುವಂಥದ್ದು. ಆದರೆ ನನಗೆ ಮಾತ್ರ ಯಾಕೋ ಅವತ್ತಿನ ದಿನ ನಿದ್ದೆ ಬರ್ತಾನೆ ಇರಲಿಲ್ಲ. ಅದಾಗಲೇ ಮನೆಯಲ್ಲಿ ನನ್ನನ್ನು ಇನ್ನೂ ಚಿಕ್ಕ ಹುಡುಗ, ಪುಟ್ಟವನು, ಏನು ಹರಿದವನು ಅಂತಾನೆ ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ನನ್ನ ಮುಂದೆ ಏನು ಮಾಡೋಕ್ಕೂ ಅವರು ಇದು ಮಾಡ್ತಾ ಇಲ್ಲ. ದೊಡ್ಡವ್ರ ಪ್ರಪಂಚ ಹೇಗಿರುತ್ತೆ, ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋ ಯಾವುದೇ ಜ್ಞಾನವಾಗಲಿ ಪ್ರಪಂಚದ ಅರಿವಾಗಲಿ ನನಗಿರಲಿಲ್ಲ. ಮುಂದೆ ನಾನು ಮದುವೆ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ಕೂಡ ನನಗೆ ಗೊತ್ತಿಲ್ಲ. ರಾತ್ರಿ ಸುಮಾರು 12 ಗಂಟೆ ಆಗಿರ್ಬೋದು. ನೀರು ಕುಡಿಯೋಕೆ ಅಂತ ಹೇಳಿ ರೂಮ್ನಿಂದ ಹೊರಗೆ ಬಂದೆ. ಇಡೀ ಹಾಲ್ ಅನ್ನೋದು ಕತ್ತಲಾಗಿತ್ತು. ಅಜಾರದ ಮೂಲೆಯಲ್ಲಿದ್ದ ಆ ಹೊಸ ಜೋಡಿಯ ರೂಮಿನ ಬಾಗಿಲು ಪೂರ್ತಿ ಏನು ಮುಚ್ಚಿರಲಿಲ್ಲ. ಸ್ವಲ್ಪ ಸಪೂರ್ವಾಗಿ ತೆರೆದುಕೊಂಡಿತ್ತು. ಆ ಕಿಂಡಿ ಏನಿದೆ ಒಳಗಿಂದ ಮಂದವಾದ ಬೆಳಕಿನ ಜೀರೋ ಬಲ್ಬು ಬೆಳಕು ಹೊರಗೆ ಬರ್ತಾ ಇದೆ. ಸೊ ಹಾಗಾಗಿ ಏನೋ ಒಂಥರ ಕ್ಯೂರಿಯಾಸಿಟಿ, ಕುತೂಹಲ ತಡಿಲಾರದೆ ಯಾರಿಗೂ ತಿಳಿದಂಗೆ ನಿಧಾನವಾಗಿ ಆ ಬಾಗಿಲಿನ ಹತ್ರ ಹೆಜ್ಜೆ ಇಟ್ಟೆ. ಕತ್ತಲಲ್ಲಿ ನಿಂತು ಒಳಗಡೆ ಇಣಕಿ ನೋಡಿದಾಗ ನನ್ನ ಕಣ್ಣಿಗೆ ಬಿದ್ದ ಆ ದೃಶ್ಯ ನನ್ನ ಅಲ್ಲೇ ಮೊಳೆ ಹೊಡೆದಂಗೆ ನಿಲ್ಲಿಸ್ಬಿಡುತ್ತೆ. ಬಾಗಿಲಿನ ಸಣ್ಣ ಸಂದುವಿನಿಂದ ಒಳಗಡೆ ಇಣಕ್ಕೆ ನೋಡಿದಾಗ ರೂಮ್ನಲ್ಲಿದ್ದ ಹೂವಿನ ಅಲಂಕಾರ, ಮಂದವಾದ ಗುಲಾಬಿ ಬಣ್ಣದ ಬೆಳಕು ಒಂಥರ ಹೊಸ ಪ್ರಪಂಚದಂಗೆ ಕಾಣ್ತಾ ಇತ್ತು. ಮಂಚದ ಮೇಲೆ ಹೊಸ ವಧು ತಲೆ ತಗ್ಸಿ ಕುಳಿತಿದ್ಲು. ಮದುವೆಯ ರೇಷ್ಮೆ ಸೀರೆ, ತಲೆಯಲ್ಲಿ ಮುಡಿದಿರುವಂತಹ ಮಲ್ಲಿಗೆ ಹೂವಿನ ಘಮ ಹೊರಗಡೆ ನಿಂತಿದ್ದ ನನಗೂ ಲಘುವಾಗಿ ತಾಕ್ತಾ ಇತ್ತು. ಸ್ವಲ್ಪ ಸಮಯದಲ್ಲೇ ಅಣ್ಣ ರೂಮ್ನೊಳಗೆ ಬಂದ. ಬಾಗಿಲು ಪೂರ್ತಿ ಮುಚ್ಚಿದೆ ಅಂತ ಅಂದ್ಕೊಂಡು ಅವನು ನೇರವಾಗಿ ಅವಳ ಹತ್ರ ನಡೆದ. ಅವಳು ಇನ್ನೂ ನಾಚಿಕೆಯಿಂದ ಕೈ ಬೆರಳುಗಳನ್ನು ಹೊಸೆಯುತ್ತಾನೆ ಕುಳಿತಿದ್ಲು. ಅವನಿಗೆ ಅವಳ ನಾಚಿಕೆ ನೋಡಿ ಮುಗುಳ್ನಗೆ ಬಂತು. ಅವಳ ಪಕ್ಕದಲ್ಲೇ ಬಂದು ಕುಳಿತು ನಿಧಾನವಾಗಿ ಅವಳ ಗಲ್ಲವನ್ನು ಹಿಡಿದು ಮುಖವನ್ನು ಮೇಲೆತ್ತಿದ್ದ. ಇನ್ನು ಯಾಕೆ ಇಷ್ಟೊಂದು ನಾಚಿಕೆ? ಇಡೀ ದಿನ ಮದುವೆ ಗಡಿಬಿಡಿಯಲ್ಲಿ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗಲಿಲ್ಲ ಅಂತ ಪ್ರೀತಿಯಿಂದ ಹೇಳಿದೆ. ಅವಳು ಮೆಲ್ಲನೆ ಕಣ್ಣೆತ್ತಿ ನೋಡಿ, ಮನೆಯಲ್ಲಿ ಎಲ್ಲರೂ ಇದ್ದಾರಲ್ವ, ಅದಕ್ಕೆ ಏನೋ ಒಂಥರ ಭಯ. ಅದು ಮನೆ ಅಲ್ವಾ, ಯಾಕೋ ಒಂಥರ ಅನ್ನಿಸ್ತಾ ಇದೆ ಅಂದ್ಲು ಸಣ್ಣ ಧ್ವನಿಯಲ್ಲಿ. ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಈಗ ಈ ರೂಮ್ನಲ್ಲಿ ಇರೋದು ನಾನು, ನೀನು ಇಬ್ಬರೇ. ಇನ್ನತ್ತ ಅವನ ಒಳ ಕೈಯನ್ನು ತನ್ನ ಕೈಯೊಳಗೆ ತಕ್ಕೊಂಡು ಆ ಸ್ಪರ್ಶದ ಅವಳಲ್ಲಿ ಸಣ್ಣದೊಂದು ನಡುಕ ಅನ್ನೋದು ಹುಟ್ಟುತ್ತೆ. ಹೊರಗಡೆ ಇದ್ದ ನನಗೂ ಸ್ಪಷ್ಟವಾಗಿ ತಿಳಿತಾ ಇದೆ. ಅಣ್ಣ ನಿಧಾನವಾಗಿ ಅವಳ ತಲೆಯಲ್ಲಿದ್ದ ಮಲ್ಲಿಗೆ ಮುಡಿಯನ್ನು ಸವರಿ ಅವಳ ಅಣಿಯ ಮೇಲೆ ಮೃದುವಾಗಿ ಮುತ್ತಿಡ್ತಿದ್ದಾನೆ. ಅವಳು ಕಣ್ಣುಗಳನ್ನು ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸ್ತಿದ್ದಾಳೆ. ಅವಳ ಕೈಯಲ್ಲಿದ್ದ ಬಳೆಗಳ ಸದ್ದು ಮತ್ತು ಇಬ್ಬರ ಉಸಿರಾಟದ ವೇಗ ಹೆಚ್ಚಾಗ್ತಾ ಇರೋವಂಥದ್ದು ಕತ್ತಲಲ್ಲಿ ನಿಂತಿದ್ದ ನನಗೂ ಅಷ್ಟೊಂದು ಲೋಕವನ್ನು ಪರಿಚಯಿಸ್ತಾ ಇತ್ತು. ಅಲ್ಲಿ ನಡೀತಿರತಕ್ಕಂತಹ ಸುಂದರವಾದ ಕ್ಷಣಗಳನ್ನು ನೋಡ್ತಿದ್ದ ಹಾಗೆ ನನ್ನ ಎದೆ ಬಡಿತ ಜೋರಾಗ್ತಿತ್ತು. ಲೋಕದ ಯಾವುದೇ ಅರಿವಿಲ್ಲದ ನನಗೆ ಗಂಡ ಹೆಂಡತಿ ಅಂದರೆ ಏನು, ಯಾಕೆ ಮದುವೆ ಮಾಡ್ತಾರೆ, ಆ ನಡುವಿನ ಆ ಪ್ರೀತಿಯ ಬಂಧ ಎಷ್ಟು ಪವಿತ್ರ ಮತ್ತು ತೀವ್ರವಾಗಿರುತ್ತದೆ ಎಂಬುದು ಮೊದಲ ಬಾರಿಗೆ ಮುಖಾಮುಖಿಯಾಗಿತ್ತು. ರೂಮ್ನೊಳಗಿನ ಬಳೆಗಳ ಸದ್ದು ಮತ್ತು ಅದರ ಮಧುರವಾದ ಮಾತುಗಳು ನನ್ನ ಕಿವಿಗಳಲ್ಲಿ ರಿಂಗಣಿಸ್ತಾ ಇದ್ವು. ಅಷ್ಟರಲ್ಲೇ ಇದ್ದಕ್ಕಿದ್ದ ಹಾಗೆ ಅಜಾರದ ಇನ್ನೊಂದು ಮೂಲೆಯಿಂದ ಯಾರೋ ಹೊರಳಾಡಿದ ಸದ್ದಾಯಿತು. ತಕ್ಷಣ ನನ್ನ ತಲೆಗೆ ಪ್ರಪಂಚದ ಪ್ರಜ್ಞೆ ಮರಳಿ ಬಂತು. ಅಯ್ಯೋ, ಯಾರಾದರೂ ನಾನು ಇಲ್ಲಿ ನಿಂತಿರುವುದನ್ನು ನೋಡಿಬಿಟ್ರೆ ಎಂಬ ಭಯ ಇಡೀ ದೇಹದಲ್ಲಿ ಜುಮ್ಮೆದ್ದಿತ್ತು. ಒಂದು ಕ್ಷಣವೂ ತಡ ಮಾಡದೆ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಸದ್ದಿಲ್ಲದೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ನನ್ನ ರೂಮಿನ ಕಡೆಗೆ ಓಡ್ ಬಂದೆ. ಹಾಸಿಗೆಯ ಮೇಲೆ ಮಲಗಿ ಹೊದಿಕೆಯನ್ನು ಪೂರ್ತಿಯಾಗಿ ಮುಖದವರೆಗೂ ಕೂಡ ಮುಚ್ಕೊಂಡ್ರು ನನ್ನಲ್ಲಿರುವಂತಹ ಭಯ, ಆತಂಕ, ಏನೋ ಒಂದು ರೀತಿ ಹೊಸ ಪ್ರಪಂಚವನ್ನು ನೋಡಿದ ಹಾಗೆ ನನ್ನ ಎದೆ ಬಡಿತ ಮಾತ್ರ ಇನ್ನೂ ಹತೋಟಿಗೆ ಬರ್ತಾ ಇರಲಿಲ್ಲ. ಕಣ್ಣು ಮುಚ್ಚಿದ್ರೆ ಬಾಗಿಲಿನ ಸಂದುವಿನಿಂದ ಕಂಡಂತಹ ಆ ಮಂದ ಬೆಳಕಿನ ದೃಶ್ಯಗಳೇ ಕಣ್ಮುಂದೆ ಬರ್ತಾ ಇದ್ದಾವೆ. ಅಲ್ಲಿಯವರೆಗೂ ಬರೀ ಆಟ ಓಟ ಅಂತ ತಿರುಗ್ತಿದ್ದ ಚಿಕ್ಕ ಹುಡುಗ ಅಂದು ರಾತ್ರಿ ಆ ಘಟನೆ ನಂತರ ಎಲ್ಲೋ ಒಂದು ಕಡೆ ಸ್ವಲ್ಪ ದೊಡ್ಡವನಾಗಿದ್ದ. ಪ್ರೀತಿ, ಆಕರ್ಷಣೆ, ಸಂಬಂಧಗಳ ನಡುವಿನ ಸುಂದರ ರೇಷ್ಮೆ ದಾರ ಏನು ಅನ್ನುವಂಥದ್ದು ಮೊದಲ ಪಾಠ ಅಂದು ನನಗೆ ಅರಿಯದ ವಯಸ್ಸಿನಲ್ಲೇ ಸಿಕ್ಬಿಡ್ತು. ಇವತ್ತಿಗೂ ಕೂಡ ಮದುವೆ ಗದ್ದಲು ನೆನಪಾದಾಗ ಕತ್ತಲು ಅಜಾರದಲ್ಲಿ ನಿಂತು ಕದ್ದು ನೋಡಿದ 15 ನಿಮಿಷ
ನಿಮಿಷಗಳು ನನ್ನ ಜೀವನದ ಅತ್ಯಂತ ರಹಸ್ಯ, ಯಾರಿಗೂ ಹೇಳಿಕೊಡಲಾಗದಂತಹ ಮರೆಯಲಾಗದ ಪುಟವಾಗಿ ಹಾಗೆ ಉಳಿದು ಬಿಡ್ತು. ಆ ರಾತ್ರಿ ಇಡೀ ಹಾಸಿಗೆ ಮೇಲೆ ಹೊರಳಾಡ್ತಾನೆ ಕಳೆದಿದ್ದರಿಂದ ನನಗೆ ಸರಿಯಾಗಿ ನಿದ್ದೆನೇ ಬರೋಕ್ಕಾಗಲಿಲ್ಲ. ಸೊ ಈಗ ಮುಂಜಾನೆ ಸುಮಾರು 6 ಗಂಟೆ. ಒಳ್ಳೆ ಚಿಲಿಪಿಲಿ ಅಕ್ಕಿಗಳದು. ಮನೆಯಲ್ಲಿ ಅಡುಗೆಯವರ ಗದ್ದಲ, ನೆಂಟರ ಓಡಾಟ ಮತ್ತೆ ಶುರುವಾಗಿತ್ತು. ನಾನು ಅರೆಬರೆ ನಿದ್ದೆಯ ಕಣ್ಣುಗಳಲ್ಲೇ ಎದ್ದು ಹೊರಗೆ ಬಂದೆ. ಮನೆಯವರೆಲ್ಲ ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು. ಆದರೆ ನನ್ನ ಕಣ್ಣುಗಳು ಮಾತ್ರ ಅರಿಯದ ಕುತೂಹಲದಿಂದ ಆ ರೂಮಿನ ಕಡೆಗೆ ನೋಡ್ತಾ ಇದ್ವು. ಅಷ್ಟರಲ್ಲೇ ಆ ರೂಮಿನ ಬಾಗಿಲು ತೆರೆಯುತ್ತೆ. ಹೊಸದಾಗಿ ಮದುವೆಯಾದ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಕೂಡ ಒಟ್ಟಿಗೆ ಹೊರಗೆ ಬಂದರು. ಅತ್ತಿಗೆ ಮುಂಜಾನೆಯ ಸ್ನಾನವನ್ನು ಮುಗಿಸಿ ತಿಳಿ ಹಸಿರು ಬಣ್ಣದ ಸೀರೆ ಹುಟ್ಟು ಹಸಿರು ಬಳೆಗಳ ಸದ್ದಿನೊಂದಿಗೆ ನಡೆದು ಬರ್ತಿದ್ರೆ ಇಡೀ ಮನೆ ಒಂದು ಹೊಸ ಕಳೆ ಬಂದಂತೆ ಅನ್ನಿಸ್ತಾ ಇತ್ತು. ಏನೋ ಒಂದು ಅದ್ಭುತ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣ್ತಿದ್ರು. ಆ ಕಳೆ ಎಲ್ಲಿಂದ ಬಂತೋ ಗೊತ್ತಿಲ್ಲ. ನಾಚಿಕೆಯಿಂದ ಮುದುಡಿಕೊಂಡಿದ್ದ ಆಕೆಯ ಮುಖದಲ್ಲಿ ಒಂದು ಅಪೂರ್ವವಾದ ತೇಜಸ್ಸು, ಗಾಂಭೀರ್ಯ ಎದ್ದು ಕಾಣ್ತಿತ್ತು. ಅಣ್ಣನ ಮುಖದಲ್ಲೂ ಒಂದು ಸಮಾಧಾನದ ಹೆಮ್ಮೆಯ ನಗು ಇತ್ತು. ಇಬ್ಬರು ನೇರವಾಗಿ ದೇವರ ಕೋಣೆಗೆ ನಡೆದು ನಮಸ್ಕರಿಸ್ತಾರೆ. ನಾನು ಹಜಾರದ ಮೂಲೆಯಲ್ಲಿ ನಿಂತು ಇವರಿಬ್ಬರನ್ನೇ ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ. ಇದ್ದಕ್ಕಿದ್ದಂತೆ ಅಣ್ಣನ ಕಣ್ಣುಗಳು ನನ್ನ ಮೇಲೆ ಬಿದ್ವು. ಏನೋ ಅನಿಲ್, ಇನ್ನೂ ಹಲ್ಲು ಕೂಡ ಉಜ್ಜಿಲ್ಲ ಅನಿಸುತ್ತೆ, ಮದುವೆ ಸುಸ್ತು ಇನ್ನೂ ಇಳಿದಿಲ್ವಾ ಅಂತ ಹತ್ತಿರ ಬಂದು ನನ್ನ ತಲೆ ಸವರ್ದ. ಅಣ್ಣ ಎಂದಿನಂತೆ ಸಹಜವಾಗಿಯೇ ಮಾತಾಡ್ತಾ ಇದ್ದಾನೆ. ನೆನ್ನೆ ರಾತ್ರಿ ರಹಸ್ಯ ಕಣ್ಣಾರೆ ಕಂಡಿದ್ದು ನನಗೆ ಒಮ್ಮೆಲೆ ಮುಖವೆಲ್ಲ ಒಂದು ರೀತಿ ಕೆಂಪಗಾಯಿತು. ನನಗೆ ನಾಚಿಕೆ ಶುರುವಾಗೋಯಿತು. ನನ್ನ ಗಂಟಲು ಒಣಗಿದಂತಾಗಿ, ಇಲ್ಲಣ್ಣ ಈಗಲೇ ಹೋಗ್ತೀನಿ ಅಂತ ತೊದಲುತ್ತಾ ಅಲ್ಲಿಂದ ಬಾತ್ರೂಮ್ನ ಕಡೆಗೆ ಹೋದೆ. ಅತ್ತಿಗೆ ನನ್ನ ಗಾಬರಿಯನ್ನು ನೋಡಿ ಏನೂ ತಿಳಿಯದೆ, ಪಾಪ ಏನೋ ಆಗಿರಬೇಕೇನೋ ಪುಟ್ಟು ಹುಡುಗ ಅಂತ ಹೇಳಿ ಮುಗ್ಧವಾಗಿ ಮುಗುಳ್ನಕ್ಕಿದ್ರು. ಆ ದಿನದ ನಂತರ ನನ್ನ ಪ್ರಪಂಚ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಅಲ್ಲಿಯವರೆಗೆ ಬರೀ ಹಠ, ಹಾಟಿಕೆಗಳು ಮತ್ತು ಸ್ನೇಹಿತರೊಂದಿಗೆ ಓಡಾಡುವುದಷ್ಟೇ ಜೀವನ ಅಂದುಕೊಂಡಿದ್ದ ನನಗೆ ಗಂಡ ಹೆಂಡತಿಯ ನಡುವಿನ ಆಪ್ತತೆ, ಆ ಪ್ರೀತಿಯ ಬಂಧ ಎಷ್ಟು ಸುಂದರವಾಗಿರ್ತದೆ ಎಂಬುದು ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ದೊಡ್ಡವರು ಮಾತಾಡುವಾಗ ಅಣ್ಣ ಮತ್ತು ಅತ್ತಿಗೆ ಪರಸ್ಪರ ಕಣ್ಗಳಲ್ಲಿ ಸೌಮ್ಯವಾಗಿ ಸಂವಹನ ನಡೆಸುವಂಥದ್ದು, ಆ ತುಂಟಾಟ, ಆ ಸಣ್ಣ ಸಣ್ಣ ಕ್ಷಣಗಳು ಈಗ ನನಗೆ ವಿಶೇಷವಾಗಿ ಕಾಣಿಸ್ತಾ ಇತ್ತು. ದೊಡ್ಡವ್ರ ಪ್ರಪಂಚದ ಬಗ್ಗೆ ನನ್ನಲ್ಲಿದ್ದ ಮುಗ್ಧ ಕುತೂಹಲಕ್ಕೆ ಅಂದು ಒಂದು ಹೊಸ ಅರ್ಥ ಸಿಕ್ತು. ನಾನು ಇನ್ನೂ ಚಿಕ್ಕವನೇ ಇರ್ಬೋದು, ಆದರೆ ಆ ಒಂದು ರಾತ್ರಿಯ ಆಕಸ್ಮಿಕ ನೋಟ ನನ್ನಲ್ಲಿ ಸಂಬಂಧಗಳ ಮೇಲಿರುವ ಗೌರವವನ್ನು ಮತ್ತು ಪ್ರೀತಿಯ ಪಾವಿತ್ರತೆಯನ್ನು ಇನ್ನೂ ಹೆಚ್ಚು ಮಾಡಿತು. ಜೀವನದ ಆ ರಹಸ್ಯ ಪುಟ ನನ್ನ ಮನಸ್ಸಿನ ಆಳದಲ್ಲಿ ಯಾರಿಗೂ ತಿಳಿಯದ ಒಂದು ಮಧುರವಾದ ರಹಸ್ಯವಾಗಿ ಉಳಿದುಬಿಟ್ಟಿದೆ. ನಿಮ್ಮಲ್ಲಿ ಯಾವುದಾದ್ರೂ ಕಥೆಗಳಿದ್ದರೆ, ನಿಮ್ಮ ಜೀವನದ ಕಥೆಗಳು, ಅಥವಾ ನೀವು ಹಂಚ್ಕೊಳ್ಳೇಬೇಕು, ನಿಮ್ಮ ಜೀವನದಲ್ಲಿ ನಡೆದಂತಹ ಒಂದು ಕಹಿ ಘಟನೆ ಆಗಿರ್ಬೋದು, ಸಿಹಿ ಘಟನೆ ಆಗಿದ್ರು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಬರೆದು ಕಳಿಸಿ. ನಾನು ಅದನ್ನು ನನ್ನ ವಾಯ್ಸ್ ಮುಖಾಂತರ ಪ್ರೇಕ್ಷಕರೊಳಗೆ ಹಂಚ್ಕೊಳ್ತೀನಿ.